ಟೆರರಿಸ್ಟ್ಗಳಲ್ಲ ರೀ ಇವರು, ಪಾಕಿಸ್ತಾನದ ಸೇನೆಯ ಬಂದಿರೋದು. ಆಸಿಮ್ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಏನ್ ಮಾತನಾಡಿದ್ದ ಗೊತ್ತಾ? ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ, ಈ ಕಲ್ಮಾಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ. ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೇ ಇರೋರ್ನೆಲ್ಲ ಹೊಡೆದು ಕೊಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು? ಊರಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ, ವಿ ಅಪ್ರಿಸಿಯೇಟೆಡ್. ಪುಲ್ವಾಮಾ ದಾಳಿಯಾದಾಗ ನೀವು ಏರ್ ಸ್ಟ್ರೈಕ್ ಮಾಡಿದ್ರಿ, ನಾವು ಅಪ್ರಿಸಿಯೇಟ್ ಮಾಡಿದ್ವಿ, ನಾವು ಹೆಮ್ಮೆ ಪಟ್ವಿ, ನಮ್ಮ ಓಟಿಗೆ ವ್ಯಾಲ್ಯೂ ಸಿಗ್ತಲ್ಲ ಇವತ್ತು ಅಂತ. ಆದ್ರೆ ಇವತ್ತು ಭಾರತದೊಳಗೆ ಬಂದು 26 ಜನ ಅಮಾಯಕರನ್ನ, ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ, ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡಲಿಕ್ಕೆ, ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು, ಅವರನ್ನ ನೀವು ಕೊಂದ್ರಲ್ಲ. ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ, ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ, ನಮಗೀಗ ಆಸಿಮ್ ಮುನೀರೇ ಬೇಕು, ಆಸಿಮ್ ಮುನೀರೇ ಬೇಕು. ಮಿತ್ರ, ನಾನು ಕೇಳೋ ಬಹಳ ದೊಡ್ಡದಿರಬಹುದು ಮಿತ್ರ. ಇವತ್ತು ನಾನು ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನಮ್ಗೆ ಗೊತ್ತಿದೆ, ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ. ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ. ಇವತ್ತು ನನ್ನ ದೇಶದ ಮೂಲೆ ಮೂಲೆಯ 26 ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ. ಇವರ ಶೋಕ ಆರೋಕ್ಕಿಂತ ಮುಂಚೆ, ನನ್ನ ಮೊಬೈಲ್ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿಯವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿ ನಿಂತಿರೋದು. ಮಿತ್ರ, ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ. ಯುದ್ಧ ಶುರುವಾದ್ರೆ ಇದು ಬರೀ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ. ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಸೆಸ್ ಬೀಳುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ, ಸಹಿಸ್ಕೋತೀರಿ? ಸಹಿಸ್ಕೋಬೇಕು. ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ, ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ 4 ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ಸಹಿಸ್ಕೋಬೇಕು. ಪಾಠ ಕಲಿಸಬೇಕಾಗಿದೆ. ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ. ನಂಗೆ ಗೊತ್ತು, ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ. ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯ್ತು ಇಂಡೈರೆಕ್ಟ್ಲಿ. ನಾವು ಯಾವತ್ತು ಪಾಕಿಸ್ತಾನ ಜೊತೆಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಅದನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತಿದ್ದೀವೋ, ಇದು ಇಂಟರ್ನ್ಯಾಷನಲ್ ವಾರ್ ಘೋಷಣೆನೇ. ನಾವು ವಾಘಾ ಬಾರ್ಡರ್ ನ ಕ್ಲೋಸ್ ಮಾಡಿದೀವಿ. ವಾಘಾ ಬಾರ್ಡರ್ ನಲ್ಲಿರುವಂತ ನೌಟಂಕಿ ಇನ್ಮೇಲೆ ಬಂದ್ ಇಲ್ಲ, ನಡೆಯಲ್ಲ. ವಾಘಾ ಬಾರ್ಡರ್ ನಿಂದ ಯಾರು ಒಳಗೆ ಬರುವಂತಿಲ್ಲ. 27ನೇ ತಾರೀಕು ಯಾರ್ಯಾರು ಪಾಕಿಸ್ತಾನಿಗಳು ಭಾರತದಲ್ಲಿದ್ದಾರೋ ಗೆಟ್ ಲಾಸ್ಟ್. ಯಾರ್ಯಾರು ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ, ನಿಮಗೆ ಮಾತ್ರ 29ರವರೆಗೂ ಟೈಮ್, ಯಾರು ಇರುವಂತಿಲ್ಲ. ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿ ಇರುವಂತಿಲ್ಲ. ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ. ಈಗ ನಾವಿಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ. ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ. ನಮ್ಮ ವಿಶ್ವಾಸವನ್ನು ಅವರು ಯಾವತ್ತೂ ಭಂಗಪಡಿಸಲಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ. ಆದರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ. ಈ ದೇಶದ ಪ್ರಧಾನಿಗೆ ಹೇಳೋಣ, ನೀವು ತೆಗೆದುಕೊಳ್ಳುವ ಎಲ್ಲ ಘನಿಷ್ಠವಾಗಿರುವಂತ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ. ಘೋಷಿಸ್ತೀರಾ? ಒಂದ್ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ ಕೊಡಿ, ಎರಡೂ ಕೈಗಳನ್ನ ಗಾಳಿಗೆ ಬೀಸಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ ಜೈ, ವಂದೇ, ಜೈ ಹಿಂದ್, ಜೈ ಹಿಂದ್. ಭಾರತ ಪ್ರಜೆಗಳ ಮೇಲೆ ನಡೆದಿರುವಂತಹ ದಾಳಿಯನ್ನು ಖಂಡಿಸಿ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡಿದ್ದಾರೆ. ಜೊತೆಗೆ ನಮ್ಮ ಪ್ರಜೆಗಳು, ನಮ್ಮ ಹಿಂದೂಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ನಮ್ಮ ಮೋದಿಜಿಯವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ಮಾತಾಡಿದ್ದಾರೆ. ಜೊತೆಗೆ ಏನು ಮಾಡಬೇಕು, ಹಿಂದೆ ಏನಾಗಿತ್ತು, ಇನ್ನು ಮುಂದೆ ಏನಾಗಬೇಕು, ಅವರು ಆಡಿದಂತೆ ಆಡೋದು ಸಾಕು, ನಾವು ಆಡಿಸ್ಬೇಕಿನ್ನ ಅವರಿಗೆ ಪ್ರತ್ಯುತ್ತರ ಕೊಡಲೇಬೇಕು ಅನ್ನೋದು ಚಕ್ರವರ್ತಿ ಸೂಲಿಬೆಲೆಯವರ ಮಾತು. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ತಪ್ಪದೇ ಫಾಲೋ ಮಾಡಿ.